ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ನಮ್ಮ ತ್ರಿಗುಣಗಳು ಸತ್ವಗುಣ, ರಜೋಗುಣ, ತಾಮಸ ಗುಣದಲ್ಲಿ ಅವರ ಮನಸ್ಸು ಹೇಗಿರುತ್ತೆ ಮತ್ತು ಅವರ ಮಾತುಗಳು ಹೇಗಿರುತ್ತೆ ಅಂತ ಹೇಳಬೇಕಂತ ಇದ್ದೀನಿ. ಸತ್ವಗುಣ ಇದ್ದವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಯಾವಾಗಲೂ ನನಗೇನೇ ಆದರೂ ಅದು ನನ್ನ ಭಗವಂತನ ಕೃಪೆ, ಏನೇ ಒಳ್ಳೆಯದಾದರೂ ಅದು ನನಗೆ ಭಗವಂತನ ಕೃಪೆಯಿಂದ ಆಗ್ತಾ ಇದೆ, ನನ್ನಿಂದ ಏನೂ ಇಲ್ಲ. ಆಮೇಲೆ ನನಗೇನಾದ್ರು ಅಕಸ್ಮಾತ್ ಏನಾದರೂ ಕಷ್ಟಗಳು ಬಂದರೆ, ಇಲ್ಲ ನಾನೇನೋ ತಪ್ಪು ಮಾಡಿದ್ರಿಂದ ಅದು ನನಗೆ ಹೀಗೆ ಆಗ್ತಿದೆ ಅಂತ ಹೇಳ್ತಾರೆ ಬಿಟ್ಟರೆ, ಯಾವತ್ತೂ ಅವರು ಇದು ನನ್ನಿಂದನೇ ಆಗಿರೋದು, ನಾನೇ ಮಾಡೋದು ಅಂತ ಹೇಳೋದಿಲ್ಲ. ಇದು ಸತ್ವಗುಣ ಇದ್ದವರ ಯೋಚನೆಗಳು ಮತ್ತು ಮಾತುಗಳು. ರಜೋಗುಣ ಇದ್ದವರು ಏನು ಹೇಳ್ತಾರೆ ಅಂದರೆ, ನನ್ನಿಂದನೇ ಪ್ರಪಂಚ ನಡೀತಾ ಇದೆ, ನಾನೇ ಎಲ್ಲ, ನನ್ನಿಂದನೇ ಇವೆಲ್ಲ ಆಗ್ತಿರೋದು, ಯಾರ್ದು ಇಲ್ಲ, ಇದು ಕಾಂಟ್ರಿಬ್ಯೂಷನ್ ನನ್ನದೇ ಕಾಂಟ್ರಿಬ್ಯೂಷನ್ನು, ನಾನಿಲ್ಲ ಅಂದರೆ ಇದು ನಡೆಯೋದೇ ಇಲ್ಲ. ಆ ಥರ ಅವ್ರ ಮನಸ್ಸಲ್ಲೂ ಇರುತ್ತೆ ಮತ್ತು ಅವರು ಅದನ್ನು ಹೇಳ್ಕೊಳ್ತಾರೆ, ಅಂದರೆ ನನ್ನಿಂದನೇ ಅಂತ ಹೇಳ್ತಾರೆ. ಅದು ರಜೋಗುಣ ಇರೋರು. ತಾಮಸ ಗುಣ ಅವ್ರದ್ದೇನು ಹೇಗೆ ಅಂದರೆ, ಎಲ್ಲದೂ ಬೇರೆಯವರಿಂದ ಅವರಿಗೆ ಕಷ್ಟಗಳು ಬರುತ್ತೆ. ಒಳ್ಳೆಯದಾದರೂ ಅದ್ರ ಬಗ್ಗೆ ಹೇಳೋದಿಲ್ಲ, ಏನೇ ಇದ್ದರೂ ಅದು ಬೇರೆಯವರಿಂದ ಆಯಿತು, ಬೇರೆಯವ್ರ ಮೇಲೆ ಬೆಟ್ಟು ತೋರಿಸೋದು. ಆಮೇಲೆ ಯಾವ್ದಾದ್ರು ಒಳ್ಳೆ ಏನಾದ್ರು ಕಾರ್ಯ ಇದ್ದರೆ ಅದರಲ್ಲಿ ಏನು ಹುಡುಕೋದು, ಕೆಟ್ಟದೇನೋ ಅದ್ರಲ್ಲಿ ಹುಡುಕ್ಬಿಟ್ಟು ಅದ್ರ ಮೇಲೆ ಕಾಮೆಂಟ್ಸ್ ಮಾಡೋದು. ಅಥವಾ ಏನಾದ್ರು ಕೆಟ್ಟದ್ದು ಇದ್ದರೆ ಅದರಲ್ಲಿ ಅದನ್ನು ಒಳ್ಳೆ ಇದರಲ್ಲಿ ಏನೋ ಅದರಲ್ಲಿ ಅಂದರೆ ಬೇರೆ ಥರ ಅದ್ರಲ್ಲಿ ಕೆಟ್ಟದಾಗಿದ್ದರೂ ಕೂಡ ಇಲ್ಲ ಅದು ಒಳ್ಳೆಯದಾಗಿದೆ ಅಂತ ಹೇಳೋದು. ಇವೆಲ್ಲ ತಾಮಸ ಗುಣ ಅವ್ರದ್ದು ಸ್ವಭಾವ. ಸತ್ವಗುಣ ಅವ್ರದ್ದು ಯಾವಾಗಲೂ ಭಗವಂತನಿಂದನೇ ಇದು ಎಲ್ಲ ನಡೆಯುತ್ತೆ, ನನಗೆಲ್ಲ ಭಗವಂತನೇ ಮಾಡೋದು ಅಂತ ಹೇಳೋದು. ರಜೋಗುಣದವರು ನಾನೇ ಮಾಡೋದು ಅಂತ. ತಮ್ಮ ಗುಣದವರು ಬೇರೆ ಮೇಲೆ ಬೆಟ್ಟು ತೋರಿಸೋದು, ಅವರಿಂದ ಹೀಗಾಯಿತು, ನನಗೆ ಕಷ್ಟ ಬಂತು, ಅವರಿಂದ ಹೀಗಾಯಿತು, ಅವ್ರು ನಂಗೆ ಸಹಾಯ ಮಾಡಿಲ್ಲ, ಈ ಥರದ್ದೇ ಹೇಳಿಕೊಂಡು ಇದು 3 ಗುಣಗಳ ವಿಶ್ಲೇಷಣೆ. ಧನ್ಯವಾದ.